ಹೆಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಟನ್ ಕೀಮಾ ಸಾಂಬಾರ್ ಮತ್ತೆ ವಡೆ ಹೇಗೆ ಮಾಡೋದಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಕೈಮಾ ಉಂಡೆ ಅಥವಾ ಬಾಲ್ಸ್ಗೆ ಏನೇನು ಮಸಾಲೆ ಬೇಕಂತ ನೋಡೋಣ. ಅರ್ಧ ಕೆಜಿ ಮಟನ್ ಕೈಮಾ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಬಿಡಿಸಿರೋ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಅರ್ಧ ಈರುಳ್ಳಿ, ಸ್ವಲ್ಪ ಚಕ್ಕೆ ಲವಂಗ, 3 ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ ಕೂಡ ತಗೋಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೂ ಅರ್ಧ ಕಪ್ಪು ಉರಿಗಡಲೆ, ಸ್ವಲ್ಪ ಕಾಯಿ, 1 ಮೊಟ್ಟೆ, ಅರಿಶಿಣ. ಈಗ ಕೈಮಾ ಉಂಡೆ ಕಲಸೋದಕ್ಕೆ ಮಸಾಲೆನ ರುಬ್ಕೊಳ್ಳೋಣ. ಮೊದಲು ಒಂದು ಜಾರಿಗೆ ಅರ್ಧ ಕಪ್ಪಷ್ಟು ಉರಿಗಡಲೆನ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರು ಸ್ವಲ್ಪ ತರಿತರಿಯಾಗಿರಲಿ. ಉರಿಗಡಲೆನ ಈ ರೀತಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ಅದೇ ಜಾರಿಗೆ ತೆಂಗಿನಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಹಾಕಬೇಡಿ, ಹಾಗೆ ರುಬ್ಕೋಬೇಕು. ಈ ರೀತಿ ತರ್ತರಿಯಾಗಿ ರುಬ್ಕೊಂಡ್ಮೇಲೆ ಇದಕ್ಕೆ ಒಂದು ಮೊಟ್ಟೆ ಒಡೆದು ಹಾಕೊಳ್ಳೋಣ. ಮೊಟ್ಟೆ ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಾಗುತ್ತೆ. ಕೈಮಾ ಉಂಡೆಗೆ ನೀರು ಬಳಸಬಾರ್ದು. ಕೈಮಾದು ಮಸಾಲೆ ರೆಡಿ ಆಗಿದೆ. ಉರಿಗಡಲೆ ಪೌಡ್ರ್ ಜೊತೆ ಇದನ್ನು ಸೇರಿಸ್ಕೊಳ್ಳೋಣ. ಈಗ ಕೈಮನ್ನ ಸ್ವಲ್ಪ ಸ್ವಲ್ಪನೇ ಜಾರ್ಗೆ ಹಾಕೊಂಡು ಒಂದೊಂದು ರೌಂಡು ಸುತ್ತಿಸ್ಬೇಕು, ಅಥವಾ 2 ಸಲ ಪಲ್ಸ್ ಮಾಡ್ಕೊಳ್ಳಿ. ಕೈಮಾ ಉಂಡೆಗೆ ಬೇಕಾದಷ್ಟು ಉಪ್ಪು ಹಾಕೊಂಡು ಒಂದು ಸಲ ಪಲ್ಸ್ ಮಾಡ್ಕೊಂಡಿದ್ದಾರೆ. ಈಗ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ನೀರನ್ನ ಬಳಸಬಾರ್ದು. ಮಟನ್ ಕೈಮಾದಲ್ಲೇ ನೀರಿನಂಶ ಇರುತ್ತೆ. ಕೈಮಾ ಉಂಡೆಗೆ ಈಗ ಮಸಾಲೆ ರೆಡಿ ಆಗಿದೆ. ಈಗ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಣ. ಸ್ವಲ್ಪ ಕಾಯಿ, 1 ಈರುಳ್ಳಿ, 1 ಸಣ್ಣ ಟೊಮೆಟೊ, 1 ಬಿಡಿಸಿರೋ ಬೆಳ್ಳುಳ್ಳಿ, ಅರ್ಧ ಇಂಚಿನಷ್ಟು ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಗೂ ಮನೇಲೆ ಮಾಡಿರುವಂಥ ಮಟನ್ ಸಾಂಬಾರು ಪುಡಿ. ನಿಮ್ಮ ಹತ್ರ ನಾನ್ ವೆಜ್ಗೆ ಅಂತ ಸಾಂಬಾರು ಪುಡಿ ಅವೈಲೇಬಲ್ ಇಲ್ಲ ಅಂದರೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಯೂಸ್ ಮಾಡ್ಬೋದು. ಎಲ್ಲ ಶಾಪಲ್ಲೂ ಅವೈಲೇಬಲ್ ಇರುತ್ತೆ. ಇದನ್ನೆಲ್ಲ ಹಾಕಿ ರುಬ್ಬಿದ್ಮೇಲೆ ಮಮ್ಮಿ ಇಲ್ಲಿ ಮಟನ್ ಸಾಂಬಾರು ಪುಡಿನ ಹಾಕೋತಿದ್ದಾರೆ, 2ರಿಂದ 3 ಸ್ಪೂನು. ನಾನು ಆಗಲೇ ಹೇಳ್ದಂಗೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲನ ಬಳಸ್ಬೋದು. ಗರಂ ಮಸಾಲ ಪುಡಿ ಮನೇಲಿ ಹೇಗೆ ಮಾಡೋದಂತ ಮಮ್ಮಿ ತೋರಿಸ್ಕೊಟ್ಟಿದ್ದಾರೆ. ನಮ್ಮದೇ ಚಾನಲ್ ಶಾರ್ಟ್ಸಲ್ಲಿದೆ, ನೋಡಿ. ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರ್ಧ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಾವು ಮಟನ್ ತಗೊಂಡು ಕೈಮಾ ಮಾಡಿಸ್ಕೊಳ್ಳೋದ್ರಿಂದ ಈ ರೀತಿ ಅದರಲ್ಲಿ ಮೂಳೆಗಳು ಬಂದಿರುತ್ತೆ. ಸೊ ಅದನ್ನು ಕೂಡ ಕೊಟ್ಟಿರ್ತಾರೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಾಂಬಾರಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪನ್ನ ಹಾಕ್ಕೊಂಡ್ಮೇಲೂ ಕೂಡ ಈ ರೀತಿ ಮಟನ್ನ ಬಾಡಿಸ್ಕೋಬೇಕು. ಈಗ ಇದಕ್ಕೆ ರುಬ್ಬಿರೋ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಸಾಲೆನ ಫ್ರೈ ಮಾಡ್ಕೊಂಡಿದ್ಮೇಲೆ ಸಾಂಬಾರಿಗೆ ಬೇಕಾದಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಮಟನ್ ಮೂಳೆ ಪೀಸ್ಗಳಿರೋದ್ರಿಂದ ಮಮ್ಮಿ ಇದನ್ನು 2ರಿಂದ 3 ವಿಷಲ್ ಕೂಗಿಸ್ಕೊತಾ ಇದ್ದಾರೆ. ನೀವು ಮಟನ್ ಇಲ್ಲ ಬರೀ ಕೈಮಾ ತಂದಿದ್ರೆ ಈ ಪಾರ್ಟ್ನ ಸ್ಕಿಪ್ ಮಾಡಿ ಜಸ್ಟ್ ಆಯಿಲಲ್ಲಿ ಆನಿಯನ್ನ ಫ್ರೈ ಮಾಡಿಕೊಂಡು ಮಸಾಲೆ ಹಾಕಿ ಎಣ್ಣೆಲಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಅದಕ್ಕೆ ಬೇಕಾದಷ್ಟು ನೀರು ಸೇರಿಸಿ ಕೈಮಾ ಬಾಲ್ಸ್ನ ಹಾಕೋಬೋದು. ಮಮ್ಮಿ ಇಲ್ಲಿ ಮಟನ್ನ ಬೇಯಕ್ಕಿಟ್ಟು ಕೈಮಾ ಉಂಡೆ ಕಟ್ಕೋತಿದ್ದಾರೆ. ಈ ರೀತಿ ಉಂಡೆ ಕಟ್ಟಿ ಎಲ್ಲನೂ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಮಟನ್ ಬೆಂದಿದೆ. ಈಗ ಇದಕ್ಕೆ ಕೈಮಾ ಉಂಡೆಗಳನ್ನ ಹಾಕೊಳ್ಳೋಣ. ಈ ರೀತಿ ಮಾಡಿ ನೋಡಿ, ಕೈಮಾ ಉಂಡೆಗಳು ಖಂಡಿತ ಹೊಡೆಯೋದಿಲ್ಲ. ಒಂದೊಂದಾಗಿ ಕೈಮಾ ಉಂಡೆನ ಹಾಕ್ಕೊಂಡು 8ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ವಡೆ ಮಾಡೋದಕ್ಕೆ ಅಂತ ಇದರಲ್ಲೇ ಒಂದಷ್ಟು ಕೈಮಾ ಉಂಡೆನೇ ಎತ್ತಿಟ್ಕೊಂಡಿದ್ದೀವಿ. ಕೈಮಾ ಉಂಡೆ ಹಾಕಿದ್ಮೇಲೆ ಸೋಟ್ ಹಾಕಿ ಮಿಕ್ಸ್ ಮಾಡಬೇಡಿ. ಈಗ ಮುಚ್ಚಳ ಮುಚ್ಚಿ 8ರಿಂದ 10 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ. ನೋಡಿದ್ರಲ್ಲ ಕೈಮಾ ಉಂಡೆ ಸಾರು ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ ಅಂತ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿಕೊಂಡ್ರೆ ಸಾಂಬಾರ್ ರೆಡಿ. ಒಂದು ಉಂಡೆನೂ ಹೊಡೆದಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ನೀವು ಈ ಮೆಥಡಲ್ಲಿ ಸಾಂಬಾರನ್ನ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಈಗ ಕೈಮಾ ವಡೆ ರೆಡಿ ಮಾಡ್ಕೊಳ್ಳೋಣ. ಮೊದಲೇ ಎತ್ತಿಟ್ಕೊಂಡಿದ್ದ ಕೈಮಾ ಉಂಡೆಲಿ ಈ ರೀತಿ ತಟ್ಟಿ ಎಣ್ಣೆಲಿ ಸ್ಯಾಲೋ ಫ್ರೈ ಮಾಡ್ತಿದ್ದೀವಿ. ನೀವು ಬೇಕಾದರೆ ಡೀಪ್ ಫ್ರೈ ಮಾಡ್ಕೋಬೋದು. ಉರಿ ಕಡಿಮೆಲಿಟ್ಟು ಚೆನ್ನಾಗಿ 2 ಕಡೆ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಒಳಗಡೆ ಬೆಂದಿರಲ್ಲ. ನಾವಿಲ್ಲಿ 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಕೈಮಾ ವಡೆ ಫ್ರೈ ಮಾಡ್ಕೊಳ್ಳುವಾಗ ಈ ರೀತಿ ನೊರೆ ನೊರೆ ಥರ ಬಂದಿರುತ್ತೆ. ವಡೆನೂ ರೆಡಿ ಆಯಿತು. ಈಗ 2 ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಒಂದು ಕೈಮಾ ಉಂಡೆ ಹೊಡಿದೆ ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಇದನ್ನು ಮುದ್ದೆ ಜೊತೆ ಬ್ಯಾಟಿಂಗ್ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.